ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪದ್ಮಾದೇವರಾಜ್ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತೀನಿ. ಬೆಳಿಗ್ಗೆ 6 ಗಂಟೆಯಿಂದನೇ ದಿನ ಶುರುವಾಯಿತು. ನಿನ್ನೆ ರಾತ್ರಿ ಗ್ಯಾಸ್ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತಿಕ್ಕಿ ಇಟ್ಟಿದ್ದೆ. ಬೆಳಿಗ್ಗೆ ಬೇರೆ ತುಂಬ ಚಳಿ ಇತ್ತು, ಅದರಲ್ಲೂ ಮಳೆ ಸ್ವಲ್ಪ ಸ್ವಲ್ಪ ಬರ್ತಾ ಇತ್ತು. ಹಾಗಾಗಿ ಹೊರಗಡೆ ಏನು ರಂಗೋಲಿ ಹಾಕಲಿಲ್ಲ, ಹಾಗೆ ಕಸ ಹೊಡೆದು ಬಿಟ್ಟೆ. ಚಳಿ ಭಾಳ ಇತ್ತು ಅಂತ ಹೇಳಿ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದೆ. ಈಗ ಕಸ ಹೊಡಿತಾ ಇದ್ದೀನಿ. ಕಸ ಹೊಡೆದು ನೆಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಗಂದು ಒಂದು ಅಭ್ಯಾಸ ಏನಂದರೆ, ನಾನು ಎದ್ದ ಮೇಲೆ ಎದ್ದು ಬಿಡ್ತಾನೆ. ಮತ್ತೆ ಮಲಗ್ಸೋಕೆ ಎಷ್ಟೋ ಟ್ರೈ ಮಾಡಿದ್ರು ಮಲಗೋದೇ ಇಲ್ಲ. ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡು ಪೂಜೆ ಮಾಡ್ಬೇಕಂದ್ರೆ ಅದು ಆಗಂಗೆ ಇಲ್ಲ. ನಮ್ಮ ಜೊತೆಲೇ ಎದ್ದು ಭಾಳ ಕಾಡಿಸ್ತಾನೆ. ಮತ್ತಿಲ್ಲಿ ಪೂಜೆಗೆಲ್ಲ ಹೂವು ಅದನ್ನು ತಗೊಂಡು ಬಂದು, ನಮ್ಮ ಗಿಡದಲ್ಲೇ ದಾಸವಾಳ ಹೂವೆಲ್ಲ ಬಿಡುತ್ತೆ, ಅದನ್ನೆಲ್ಲ ತಗೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ. ಶುಕ್ರವಾರ ಅಂತ ಬೇಗ ಪೂಜೆ ಮುಗಿಸ್ಕೊಂಡ್ರೆ ಆಯಿತು ಅಂತ ಬೇಗನೆ ಮೊದಲೇ ಕೆಲಸನೇ ಪೂಜೆ ಮಾಡ್ತಾ ಇದ್ದೆ. ಇನ್ನು ತಿಂಡಿ ಏನು ಮಾಡಿದ್ದಿಲ್ಲ. ಮತ್ತು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ಮೇಲೆ ಪಾಪುನ ಹಿಡ್ಕೊಂಡು ಪೂಜೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಕಷ್ಟ ಅಂದರೆ ಅವನು ಒಂದು ಕಡೆ ಸುಮ್ಮನೆ ಕೂರೋದಿಲ್ಲ, ಒಂದು ಕಡೆ ಸುಮ್ಮನೆ ಇರೋದಿಲ್ಲ. ಹೂವು ತೊಗೊಂಡು ಬ್ಯಾಗ್ ಇಟ್ಕೊಂಡೆ, ಅದನ್ನು ಮಾಡಿದ್ನೆ, ಇದನ್ನು ಮಾಡಿದೆ. ನಂಗೆ ನೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಪೂಜೆ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಅವ್ರು ಇರ್ತಾನೆ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಎಲ್ಲ ಚೆನ್ನಾಗಾಗುತ್ತೆ. ಅದಕ್ಕೆ ಪೂಜೆ ಮಾಡ್ತಾ ಇದ್ದೀನಿ. ದೇವರು ವರ ಕೊಡಲಿ ಅಂತ ಪೂಜೆ ಮಾಡಲ್ಲ, ಆಸೆ ಕನಸುಗಳನ್ನೆಲ್ಲ ನನಸು ಮಾಡಲಿ ಅಂತ ಪೂಜೆ ಮಾಡ್ತೀನಿ. ನನ್ನ ಪ್ರಕಾರ ಮನಸ್ಸಿನ ನೆಮ್ಮದಿಗೋಸ್ಕರ ನಾನು ಪೂಜೆ ಮಾಡ್ತೀನಿ. ದೇವ್ರನ್ನ ದುಡ್ಡು ಕೊಡು ಅಂತ ಕೇಳೋದಕ್ಕಿಂತ ದುಡಿಯೋಕ್ಕೆ ಶಕ್ತಿ ಕೊಡು ಅಂತ ಕೇಳೋದು ಮುಖ್ಯ ಆಗಿರುತ್ತೆ. ಜೀವನದಲ್ಲಿ ಏನೇ ತೊಂದರೆ ಆದರೂ, ಯಾವುದೇ ಕಷ್ಟಗಳು ಬಂದರೂ ಅದನ್ನು ಎದುರಿಸೋಂಥ ಶಕ್ತಿ ಕೊಡಪ್ಪ ಅಂತ ಕೇಳಿಕೊಂಡು ದೇವ್ರನ್ನ ಪೂಜೆ ಮಾಡ್ತೀನಿ ಹೊರತು ಮತ್ತೊಬ್ಬರನ್ನ ಮೆಚ್ಚಿಸೋಕ್ಕಂತೂ ಅಲ್ಲ. ಮತ್ತಿಲ್ಲಿ ಹೊಸ್ಲಿಗೆ ಪೂಜೆ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹಾಗೆ ತೊಳೆದು ಬಿಟ್ಟಿದ್ದೆ, ಪೂಜೆ ಮಾಡಬೇಕಾದ್ರೆ ಒರೆಸ್ಕೊಂಡ್ರೆ ಆಯಿತು. ಪೂಜೆ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ, ಅಷ್ಟರಲ್ಲಿ ಮತ್ತೆ ಅಳಕ್ಕೆ ಶುರು ಮಾಡ್ದ ನನ್ನ ಮಗ. ಮತ್ತು ಹಂಗೂ ಹಿಂಗೂ ಸಂಭಾಳಿಸ್ಕೊಂತ ಹೆಂಗೋ ಕಂಪ್ಲೀಟಾಗಿ ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗೀತು. ಲೋಬಾನ ಹಾಕಕ್ಕೆ ಬೆಂಕಿ ಇದ್ದಿದ್ದಿಲ್ಲ ಅಂತ ಹೇಳಿ ಲೋಬಾನ್ ಬತ್ತಿ ತರಿಸಿದ್ದೆ, ಅದನ್ನೇ ಹಚ್ಚಿದೆ. ಒಂಥರ ಪಾಸಿಟಿವ್ ವೈಬ್ ಅಂತಂದೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸಿದ ಮೇಲೆ ಮಲ್ಲಿಗೆ ಹೂ ತಂದು ಕೊಟ್ಟರು, ಮತ್ತು ಅದನ್ನು ದೇವ್ರಿಗೆ ಮುಡಿಸಿದೆ. ವಾರ ಅಂದರೆ ಹೂವು ತುಂಬ ಜಾಸ್ತಿ ಇರಬೇಕು, ಚೆನ್ನಾಗಿರ್ತದೆ ಪೂಜೆ ಮಾಡೋಕ್ಕೆ. ನಂಗೆ ಭಾಳ ಖುಷಿ. ಫೈನಲಿ ಹಿಂಗಾಗಿತ್ತು ಪೂಜೆ. ಇದು ಬಂದು ನಿಂಬೆಹಣ್ಣಿನ ದೀಪ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಮತ್ತು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡಿದ್ರೆ ಆಯಿತು ಅಂತ ತಿಂಡಿಗೆ ಪಡ್ಡು ಮಾಡ್ತಾ ಇದ್ದೆ. ನಿನ್ನೆನೇ ಹಿಟ್ಟೆಲ್ಲ ರುಬ್ಕೊಂಡು ಇವತ್ತು ಚಟ್ನಿಗೆ ರೆಡಿ ಮಾಡ್ಕೊತಿದ್ದೀನಿ. ನನಗೆ ಬೇರೆ ಯಾವ ಚಟ್ನಿನೂ ಇಷ್ಟ ಆಗಲ್ಲ. ಪಡ್ಡಿನ ಜೊತೆಗೆ ಅಥವಾ ದೋಸೆ ಜೊತೆಗೆ ಕೊಬ್ಬರಿ ಚಟ್ನಿನೇ ನನಗೆ ಭಾಳ ಇಷ್ಟ ಆಗುತ್ತೆ. ಚಟ್ನಿ ಎಲ್ಲ ರುಬ್ಬಿಟ್ಟು ಪಡ್ಡು ಮಾಡಿದ್ರೆ ಆಯಿತು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗಗೆ ಹಠ ಬಂದರೆ ಯಾರ ಕಡೆನೂ ಹೋಗಲ್ಲ. ನೋಡ್ತಿದ್ದೀರಲ್ಲ ಹೆಂಗೆ ಎತ್ಕೊಂಡು ಮಾಡ್ತಾ ಇದ್ದೀನಿ. ಹೀಗೆ ಅವನು ಯಾವಾಗಲೂ. ನಮ್ಮ ಮನೇಲಿ ಯಾವುದೇ ಥರದ ರಿಸ್ಟ್ರಿಕ್ಷನ್ ಇಲ್ಲ, ಅದೇ ತಿಂಡಿ ಇರಬೇಕು, ಇದೇ ತಿಂಡಿ ಇರಬೇಕು, ಅದೇ ಊಟ ಇದೇ ಊಟ ಅಂತ. ಆದರೆ ನಾನು ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕಂದರೆ ರೊಟ್ಟಿ ಮಾಡಬೇಕಂದ್ರೆ ನನ್ನ ಮಗ ಮಣಿ ಮೇಲೆ ಬಂದು ಕುಂದಿರ್ತಾನೆ, ಆಮೇಲೆ ಹಿಟ್ಟೆಲ್ಲ ಚೆಲ್ಲಾಡ್ತಾನೆ. ಅದನ್ನು ಯಾವಾಗಲಾದರೂ ರೊಟ್ಟಿ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಮತ್ತಿಲ್ಲಿ ಪಡ್ಡೆಲ್ಲ ರೆಡಿ ಆಯಿತು, ಎಲ್ರಿಗೂ ಹಾಕ್ಕೊಡ್ತಾ ಇದ್ದೆ. ನನ್ನ ಮಗನ ಎತ್ಕೊಂಡು ಅಡುಗೆ ಮಾಡೋಕ್ಕೆ ಸ್ವಲ್ಪ ಭಯನೂ, ಆಮೇಲೆ ಸ್ವಲ್ಪ ಕಷ್ಟನೂ ಆಗುತ್ತೆ. ಭಯ ಯಾಕಂದರೆ ಅವನು ಸುಡೋದು ಏನು ಅಂತ ಗೊತ್ತಾಗಂಗಿಲ್ಲ, ಅದನ್ನೆಲ್ಲ ಬೇಗ ಮುಟ್ಟಿಬಿಡ್ತಾನೆ. ಸುಮ್ಮನೆ ರಿಸ್ಕ್ ಯಾಕೆ, ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೆಯದು ಅಷ್ಟೇ. ಮತ್ತಿಲ್ಲಿ ನಾನು ನಮ್ಮ ಮನೆಯವರು ತಿಂಡಿ ತಿಂತಾ ಕೂತ್ಕೊಂಡು ನನಗೆ ಫೋನ್ ನೋಡ್ಕೊಳ್ತಾ ಟಿ ವಿ ನೋಡ್ತಾ ಊಟ ಮಾಡೋಕ್ಕಾಯ್ತು, ತಿಂಡಿ ತಿನ್ನೋಕ್ಕಾಯ್ತು ಇಷ್ಟ ಆಗಂಗಿಲ್ಲ. ನಮ್ಮ ಮನೆಯವ್ರ ಜೊತೆ ಮಾತಾಡ್ತಾ ಉಣ್ಣೋದೇ ಇಷ್ಟ. ಮತ್ತಿಲ್ಲಿ ನಮ್ಮ ಪುಟಾಣಿ ನಮಗೆ ತಿನ್ನಕ್ಕೆ ಬಿಡ್ತಾನೆ ಇಲ್ಲ, ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅವನಿಗೆ ನಾವೇನು ತಿಂದ್ರೂ ಸ್ವಲ್ಪ ಸಣ್ಣ ಪ್ಲೇಟಲ್ಲಿ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಟ್ರೆ ತಿಂತಾನೆ. ಇಲ್ಲಿ ನೋಡ್ರಿ, ನಮ್ಮ ತಟ್ಟೆಲಿರೋ ಪಡ್ಡೆಲ್ಲ ಅವನಿಗೆ ಬೇಕಂತ ಅವನ ಪ್ಲೇಟಿಗೆ ಹಾಕಂತ ಇದ್ದೆ. ಯಾವಾಗಲೂ ಹೀಗೆ ತುಂಟಾಟ ಮಾಡ್ತಾನೆ ಇರ್ತಾನೆ. ಅವನಿಗೆ ಜಾಸ್ತಿ ಎತ್ಕೊಂಡಿರೋದಕ್ಕಿಂತ ಫ್ರೀಯಾಗಿ ಬಿಡೋದೇ ಅವನಿಗೆ ಭಾಳ ಇಷ್ಟ. ಮಕ್ಕಳು ಬೆಳೀತಾ ಬೆಳೀತಾ ಪ್ರತಿಯೊಂದು ಹಂತದಲ್ಲೂ ಒಂದೊಂದು ಕಲಿತಾ ಹೋಗ್ತಾರೆ. ನಾವೇನು ಮಾಡ್ತೀವಿ ಅದನ್ನ ಮಾಡ್ತಾ ಹೋಗ್ತಾನೆ.
ಇವನು ಹುಟ್ಟಿದಾಗಿಂದನೂ ಒಂದು ಕ್ಷಣ ಖುಷಿ, ಒಂದು ಕ್ಷಣ ನೋವು, ಒಂದು ಕ್ಷಣ ನಿದ್ದೆ ಇಲ್ಲದ ದಿನಗಳು. ಮದರ್ಹುಡ್ ಈಸ್ ಬೆಸ್ಟ್ ಅಂತ ಹೇಳ್ಬೋದು. ಅವನಿಗೆ ತಿಂಡಿ ಎಲ್ಲ ತಿನ್ನಿಸಿ ಸ್ನಾನ ಮಾಡಿಸ್ತಾ ಇದ್ದೆ. ಸ್ನಾನ ಎಲ್ಲ ಮುಗಿಸಿ ರೆಡಿ ಮಾಡಿದೆ. ಅವನಿಗೆ ರೆಡಿ ಆಗೋದು, ಡ್ರೆಸ್ ಹಾಕ್ಕೊಳ್ಳೋದು ಅಂದರೆ ತುಂಬ ಇರಿಟೇಷನ್. ಹಂಗೂ ಹಿಂಗೂ ಹಿಡಿದು ಡ್ರೆಸ್ ಹಾಕಿ ಪೌಡ್ರ್ ಹಚ್ಚಿ ಕಾಡಿಗೆ ಹಚ್ಬೇಕು ಅನ್ನೋದ್ರೊಳಗೆ ಅಯ್ಯಪ್ಪ. ಸ್ನಾನ ಮಾಡಿ ಮಲಗಿಸಿದ್ರಾಯ್ತು ಅಂತ ನೋಡಿದೆ. ತೊಟ್ಲಕ್ಕೆ ಹಾಕಿದೆ. ಅವನು ಮಕ್ಕಳಿಲ್ಲ ಮತ್ತು ಅಳ್ಕೊಂತ ಎದ್ದು ಇವಾಗ ಅವ್ರ ಪಪ್ಪನ ಜೊತೆ ಹೊರಗೆ ಓಡಾಡ್ಕೊಂಡು ಬರೋಕೆ ಹೊಂಟಿದ್ದಾರೆ ನೋಡಿ. ಹೊರಗೆ ಕರ್ಕೊಂಡು ಹೋಗೋದು ಅಂದರೆ ಯಾರಾದರೂ ಎತ್ಕೊಂಡ್ರೆ ಅಂತೂ ಫುಲ್ ಖುಷಿ. ಸ್ವಲ್ಪ ಹೊತ್ತು ಹೊರಗೆ ಕರ್ಕೊಂಡು ಹೋದ್ಮೇಲೆ ಮಲಗಿಸಿದೆ. ಮತ್ತು ಸಂಜೆ ಎಲ್ಲ ಕಸ ಗಿಸ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ದೀಪ ಹಚ್ಚಿ ಊದುಬತ್ತಿ ಹಚ್ಚಿದೆ. ಹೊರಗಡೆ ದೀಪನೂ ಕೂಡ ಹಚ್ಚಿಟ್ಟೆ. ಮತ್ತು ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಹಂಗಾಗಿ ತರಕಾರಿ ಬುಟ್ಟಿ ಎಲ್ಲ ಕ್ಲೀನ್ ಮಾಡಿ ಹಳೇದೆಲ್ಲ ತೆಗೆದು ಹೊಸದೆಲ್ಲ ಹಾಕ್ತಾ ಇದ್ದೆ. ಮಧ್ಯಾಹ್ನ ಮಲಗಿಸಿದ್ನಲ್ಲ, ಅವನಿನ್ನೂ ಮಲಗಿದ್ದ. ಇದು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡ್ತಾ ಇದ್ದೆ. ಅಡುಗೆಗೆ ಏನಾದರೂ ಮಾಡಿದ್ರಾಯ್ತು ಅಂತ ಯೋಚನೆ ಮಾಡ್ತಾ ಇದ್ನೆಲ್ಲ ತೆಗೆದಿಟ್ಟು ಆಮೇಲೆ ಅಡುಗೆ ಮಾಡಿದ್ರಾಯ್ತು ಅಂತ ತರಕಾರಿ ಜೋಡಿಸ್ಕೊಳ್ತಾ ಇದ್ದೆ. ನಮಗೆ ತರಕಾರಿ ಮಾರ್ಕೆಟ್ ಹತ್ತಿರ ಆಗುತ್ತೆ. ಹಾಗಾಗಿ ನಾವೇನು ಜಾಸ್ತಿ ತರೋಂಗಿಲ್ಲ. ನಮಗೆ ಸ್ವಲ್ಪ ಎಷ್ಟು ಬೇಕಷ್ಟು ಇಲ್ಲ ವಾರಕ್ಕಾಗೋಷ್ಟು ತಂದಿಟ್ಕೊಂಡ್ಬಿಡ್ತೀವಿ ಅಷ್ಟೇ. ಮತ್ತು ಅಷ್ಟರಲ್ಲಿ ನನ್ನ ಮಗನೂ ಎದ್ದ. ಅದಕ್ಕೆ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.